how much do I spend on diet? See, as of now, I am not maintaining any particular diet. ಆಯ್ತಾ, ನಾನೀಗ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನೇ ತಿಂದ್ರು ಒಂದು ಪೋರ್ಷನ್ ಪ್ರೋಟೀನ್ ಇರಬೇಕು, ಅದು ನನ್ ಗೋಲ್. ಸೊ ಫೈಬರ್, ಕಾರ್ಬ್ಸ್, ಫ್ಯಾಟ್ ಎಲ್ಲ ಬೇಸ್ಡ್ ಆನ್ ಲೈಕ್ ಕನ್ವೀನಿಯನ್ಸ್. ಆಯ್ತಾ, ಪ್ರೋಟೀನ್ ಅಂತೂ ಇರಲೇಬೇಕು, ಒಂದು 20 to 30 ಗ್ರಾಮ್. ಸೊ ಮೇಂಟೈನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆನ್ ಅನ್ ಆವರೇಜ್ ನಿಮಗೆ ಇನ್ ಡೇ ಎಷ್ಟು ಖರ್ಚಾಗಬಹುದು, ಡೈಟ್ ಅಲ್ಲಿ ಇದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಲೆಕ್ಕ ಸಿಗ್ಬೇಕು ಅಂದ್ರೆ ಹೇಳ್ತೀನಿ ಕೇಳಿ. ಸೊ ಆಲ್ಮೋಸ್ಟ್ ಒಂದು 200 to 300 rupees ಬೇಕಾಗತ್ತೆ. ನೀವು ಬೇಕಾದ್ರೆ ಹೊರಗಡೆ ತಿಂದು ನೋಡಿ. ಆಯ್ತಾ, 3 ಮೀಲ್ ತಿನ್ಬೇಕು ಅಂದ್ರೆ ಎಷ್ಟು ಸ್ಪೆಂಡ್ ಮಾಡ್ತೀರಾ? ಒಂದು ಮಿನಿಮಮ್ ಒಂದು 200 ಸ್ಪೆಂಡ್ ಮಾಡ್ತೀರಾ 3 ಮೀಲ್ಸಿಗೆ. ಹಾಗೇ ಆಗತ್ತೆ, 60-50 rupees ಹಾಗೇ ಆಗತ್ತೆ ಮೀಲಿಗೆ. ಆಯ್ತಾ, ಸೊ ಅದನ್ನ ನೀವು ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ, ಇನ್ ಕೇಸ್ ಆಫ್ ನಾನ್ ವೆಜಿಟೇರಿಯನ್ ಆದ್ರೆ ಚಿಕನ್ ತಗೋಬಹುದು, ವೆಜಿಟೇರಿಯನ್ ಆದ್ರೆ ಪನ್ನೀರ್ ತಗೋಬಹುದು. ಆ ತರನೇ ಸುಮಾರಷ್ಟು ಆಪ್ಷನ್ಸ್ ಗಳಿದೆ. ದಾಲ್, ಚೀಸ್, ಹೋಲ್ ಎಗ್. ಆಯ್ತಾ, ವೇ ಪ್ರೋಟೀನ್ ಅಗೇನ್ ಅಡಿಷನಲ್. ಆಯ್ತಾ, ಅದು ಸಪ್ಲಿಮೆಂಟ್, ಮ್ಯಾಂಡೇಟರಿ ಇಲ್ಲ. ಇನ್ ಕೇಸ್ ಇಫ್ ಯು ಕ್ಯಾನ್ ಅಫೋರ್ಡ್ ಟೇಕ್ ಇಟ್, ನೋ ಇಶ್ಯೂಸ್, ಯು ಕ್ಯಾನ್ ಗೋ ವಿತ್ ದ ಹೋಲ್ ಸೋರ್ಸ್ ಆಫ್ ಫುಡ್. ಸೊ ನೀವು ಇದ್ರ ಮೇಲೆಲ್ಲ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಒಂದು 250 to 300 rupees ಬೇಕಾಗ್ಬೋದು, ಬೇರ್ ಮಿನಿಮಮ್. ಆಯ್ತಾ, ನೀವೇನೋ ಒಂದು ಫಿಸಿಕ್ ರೆಡಿ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಇಷ್ಟು ಖರ್ಚು ಆಗೇ ಆಗುತ್ತೆ. ನೀವು ಯಾರಿಗ್ ಬೇಕಾದ್ರೂ ಕೇಳಿ, ನೀವು ಹೆಂಗೆ ಲೆಕ್ಕಾಚಾರ ಹಾಕಿದ್ರು ನಿಮಗೆ ಒಂದು ಒಳ್ಳೆ ನ್ಯೂಟ್ರಿಷನ್, ಪೌಷ್ಟಿಕ ಆಹಾರ ಸಿಗ್ಬೇಕು ಅಂದ್ರೆ ಇಷ್ಟೊಂದು ಎಕ್ಸ್ಪೆನ್ಸ್ ಆಗೇ ಆಗುತ್ತೆ.